ದೇಶ ಹಾಗೂ ರಾಜ್ಯಗಳಲ್ಲಿ ದಿನದಿಂದ ದಿನಕ್ಕೆ ಹಿಂದೂ ದೇವರ ಮೂರ್ತಿಗಳ ಮೇಲೆ ಮಹಾತ್ಮರ ಪುತ್ಥಳಿಗಳಿಗೆ ಹಾಗೂ ದೇವತೆಗಳ ಮೂರ್ತಿಗಳನ್ನ ವಿವಸ್ತ್ರಗೊಳಿಸುವ ವಿಕೃತ ಮನಸ್ಸುಳ್ಳವರು ಕೋಮು ಸೌಹಾರ್ದತೆಯನ್ನ ಹಾಳು ಮಾಡುವಂತಹ ಮನೋಭಾವ ಇರುವ ಕೀಚಕ ಬುದ್ಧಿಯ ಪುಂಡ ಪೋಖರಿಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಿದ್ದಾರೆ. ಸರ್ಕಾರ ಎಷ್ಟೇ ಕಾನೂನು ಕ್ರಮ ಕೈಗೊಂಡರೂ ಸಹ ಇಂತಹ ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡುವವರು ಆಲದ ಮರದ ಬೇರಿನಂತೆ ಬೇರೂರುತ್ತಿದ್ದಾರೆ. ಇಂತಹದೇ ಘಟನೆಯೊಂದು ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಕುಂಕೂರು ಗ್ರಾಮದಲ್ಲಿ ನಡೆದಿದೆ. ಊರಿನಲ್ಲಿರುವ ಪುರಾತನ ಕಾಲದ ದ್ಯಾವತಮ್ಮ ದೇವಿಯ ಪಕ್ಕದಲ್ಲಿರುವ ಮೂರ್ತಿಗೆ ಚಪ್ಪಲಿಯ ಹಾರವನ್ನ ಹಾಕಿ ವಿಕೃತಿಯನ್ನ ಮೆರೆದಿದ್ದಾರೆ. ಹಿಂದೂಗಳು ಪ್ರತಿ ಕಲ್ಲಿನಲ್ಲೂ ದೇವರನ್ನ ಕಾಣುವ ಸಂಪ್ರದಾಯಕ್ಕೆ ಧಕ್ಕೆಯನ್ನ ಉಂಟು ಮಾಡಿರುವ ಘಟನೆ ಇದಾಗಿದೆ. ಇದಲ್ಲದೆ ರಾಮಲಲ್ಲ ಪ್ರತಿಷ್ಠಾಪನೆಯ ದಿನದಂದು ಶಿವಲಿಂಗವನ್ನ ಎತ್ತಿ ಬೋರಲಾಗಿ ಇಟ್ಟಿರುವ ಘಟನೆ ಕೂಡ ನಡೆದಿದ್ದು, ಊರಿನ ಸೌಹಾರ್ದತೆಯನ್ನ ಕಾಪಾಡಲು ಈ ಘಟನೆ ಅಷ್ಟಾಗಿ ಬೆಳಕಿಗೆ ಬಂದಿರಲಿಲ್ಲ. ಈ ಘಟನೆ ಮಾಸುವ ಮುನ್ನವೇ ಮತ್ತೊಂದು ಘಟನೆ ನಡೆದಿದ್ದು ಗ್ರಾಮದ ಜನತೆಯಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ. ಸರ್, ಇಲ್ಲಿ ಯಾರೋ ಕಿಡಿಗಳು ನಿನ್ನ ರಾತ್ರಿ ಅದು ಈಶ್ವರ ದೇವಸ್ಥಾನ ಹೊರಗಡೆ ಇರುವಂಥ ದೇವತೆವನ ಮೂರ್ತಿಗೆ ಯಾರೋ ಹಾರ ಹಾಕಿದ್ರು. ಅದನ್ನು ನಾವು ಗ್ರಾಮಸ್ಥರೆಲ್ಲರೂ ನೋಡ್ಕೊಂಡ್ಬಂದು ತಿಳಿಸಿದ್ವಿ. ಪ್ರಕಾರ ಇಲಾಖೆ ಅಂದ್ರೆ ಅವರು ಬಂದಾರ ನೋಡಾಕ್ತಾರೆ, ಶಾಸಕರು ಅದಾರ, ಅವ್ರನ್ನ ಕ್ರಮ ತೋರಿ ಅಂತ ಗ್ರಾಮ. ಈಗ ಶ್ವಾನದಳ ಬಂದಿತ್ತಲ್ಲ, ಏನು ತನ್ನ ಕೆಲಸ ಅವ್ರು ಮಾಡತ್ತಾರೆ ಇಲಾಖೆ ಅಂದ್ರೆ. ಅವ್ರು ಹೆಂಗೆಲ್ಲ ಯಾವ ರೀತಿ ತನಿಖೆ ಮಾಡ್ತಾರೋ ಮಾಡಲಿ, ಒಟ್ಟು ಈ ರೀತಿ ಅವಘಡ ಆಗಬಾರ್ದು ನಾವು ಇದು ಮಾಡಿರ್ಬೋದು ಅಂತ. ಯಾರೋ ಇಲ್ಲಿ ಅವರು ಕಿಡಿಗಳು ಅವ್ರಿಗೆ ಶಿಕ್ಷೆ ಆಗಲೇನೋ ಅಂತ ವಿಚಾರ. ಶಿಕ್ಷೆ ಆಗಲೇನೋ ಅಂತ ವಿಚಾರ. ಕಂಪ್ಲೇಂಟ್ ಏನಾದ್ರು ಮಾಡಿದ್ದೀರಾ? ತಿಳಿಸಿದ್ದೇವೆ ಸರ್, ಇಲ್ಲೇ ಬಂದಿದ್ದಾರಲ್ಲ. ಕಂಪ್ಲೇಂಟ್ ಏನು ತೊಗೊಂಡಿಲ್ಲ? ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. ಅದು ಶ್ವಾನದಳ ಬಂದಾರ. ಮುಂದಿನ ಇನ್ನೂ ಶ್ವಾನದಳ ಬಂದಿದ್ದು ಏನೋ ಐಡೆಂಟಿಫೈ ಮಾಡತ್ತಾ ಅಥವಾ ಏನಾದ್ರು ಅಷ್ಟೇನು ಇದಾಗಿಲ್ಲ. ಜನ ಭಾಳ ಅಡ್ಯಾಡರಲ್ಲಿ ಏನು ಗೊತ್ತಾಗಿಲ್ಲ. ಜಿಲ್ಲೆಯ ಡಿವೈಎಸ್ಪಿ ನಾಗರಾಜ ಎಂ ಹಾಗೂ ತಾಲೂಕಿನ ವೃತ್ತ ನಿರೀಕ್ಷಕರಾದ ಶಿವಾನಂದ ಅಂಬಿಗೇರ್ ತಮ್ಮ ಸಿಬ್ಬಂದಿಗಳೊಂದಿಗೆ ಭೇಟಿ ನೀಡಿ ಮಾಹಿತಿಯನ್ನ ಕಲೆ ಹಾಕುತ್ತಿದ್ದಾರೆ. ಅಲ್ಲದೆ ಶ್ವಾನದಳದಿಂದ ಆರೋಪಿಗಳನ್ನ ಪತ್ತೆ ಹಚ್ಚಿ ಎಡಮುರಿ ಕಟ್ಟುವಲ್ಲಿ ನಿರತರಾಗಿದ್ದಾರೆ. ನನ್ನ ಹೆಸರು ಪಕ್ರೇಶ್ ಓಲೇಕರ್ ಅಂತಾರೆ. ನಾನು ಕುಂದಗೋಳ ತಾಲೂಕು ಕುಂಕೂರು ಗ್ರಾಮದ ಒಂದು ಯುವಕ. ಈಗ ನಮ್ಮೂರೊಳಗೆ ಈ ಒಂದು ದೇವಸ್ಥಾನ ಭಗ್ನ ಮಾಡುವಂಥದ್ದು, ಒಳ್ಳೆ ದೇವಸ್ಥಾನಕ್ಕೆ ಚಪ್ಪಲಿ ಹಾಕುವಂಥದ್ದು, ಒಳ್ಳೆ ದೇವಸ್ಥಾನಕ್ಕೆ ಏನಾರ ದೇವ್ರ ಮೂರ್ತಿ ಬೆಂಕಿ ಹಚ್ಚುವಂಥ ಕಾರ್ಯಕ್ರಮ ಕಿಡಿಗಳು ಮಾಡತ್ತಾರೆ. ಇದರಿಂದ ಜಾತಿ ಧರ್ಮ ಈ ಸಂಘರ್ಷಗಳು ಭಾಳ ನಡೀತಾವ ಅಂತಂದು ನಮ್ಮೂರಿನ ಹಿರಿಯರು ಮೊದಲು ಒಂದ್ಸಲ ಏನಾಗಿತ್ತು ರೀ, ಈ ಶಿವಲಿಂಗನ ಎತ್ತಿ ಅಲ್ಲಿಗೆ ಹೋಗಿದ್ರಿ. ಅದನ್ನ ಏನು ಮಾಡಿಬಿಟ್ರೆ ನಮ್ಮೂರು ಗ್ರಾಮಸ್ಥರೆಲ್ಲರೂ ಕೂಡ್ಕೊಂಡು ಇವೆಲ್ಲ ಮತ್ತೊಳ್ಳಿ ರಾಮ ಮಂದಿರ ಉದ್ಘಾಟನೆ ಒಂದು ಇತ್ತವತ್ತು ಜನವರಿ 22ಕ್ಕೆ. ಹಿಂಗೆಲ್ಲ ಆಗಬಾರ್ದು ಅಂತಂದು ಅದನ್ನು ಒಳ್ಳೆ ಅಲ್ಲೇ ಪ್ರತಿಷ್ಠಾಪನೆ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಇದ್ರು. ಹೊಳ್ಳಿ ಹಿಂಗೆಲ್ಲ ಇಷ್ಟೆಲ್ಲ ಆದ್ರೂ ಹೊಳ್ಳಿ ನಿನ್ನೆ ಏನು ಮಾಡಿಬಿಟ್ರೆ, ಇವತ್ತು ಊರೊಳಗೆ ಮೈಲಾರಲಿಂಗಪ್ಪನ ಜಾತ್ರೆ. ಈ ಒಂದು ಜಾತ್ರೆ ಒಳಗೆ ಏನು ಮಾಡಿಬಿಟ್ರೆ, ಅಲ್ಲಿ ಜನರು ಪೂಜೆ ಅದು ಮಾಡಕ್ಕೆ ಬರ್ತಾರಲ್ಲ, ಆ ಟೈಮ್ದೊಳಗೆ ಏನು ಮಾಡಿಬಿಟ್ರೆ, ಈ ದೇವತೆ ಅನ್ನೋದು ಒಂದು ಪುರಾತನ ದೇವಿ ಅದಾಳ ನಮ್ಮೂರೊಳಗೆ. ಆಕಿ ಚಪ್ಪಲಿ ಹಾರನ ಹಾಕಿ ಅವಮಾನ ಮಾಡ್ಯಾರ. ಹೊಳ್ಳಿ ಇದು ಒಂದೇ ಘಟನೆ ಅಲ್ಲ, ಈ ನಮ್ಮೂರೊಳಗೆ ಸಾಕಷ್ಟು ದೇವಸ್ಥಾನಗಳಿಗೂ ಹಿಂಗೆ ಮಾಡ್ಕೊಂತಾನೆ ಅದಾರ. ಇದ್ರೊಳಗೆ ನಾ ಇದೇ ಜಾತಿ ಅವ ಅದ ಧರ್ಮದವ ಅಂತ ಏನು ಹೇಳಂಗಿಲ್ಲ. ಅದು ಯಾರು ಮಾಡಿದ್ರು ತಪ್ಪ ಅವ್ರಿಗೆ ಮಾತ್ರ ಕಠಿಣವಾದ ಶಿಕ್ಷೆ ಆಗ್ಬೇಕು. ಆಗಲಿಲ್ಲ ಅಂತಂತಂದ್ರೆ ಈ ನಮ್ಮೂರಿಗೂ ಅವಮಾನ, ಹೊಳ್ಳಿ ನಮ್ಮ ಏನು ಪೂಜೆ ಮಾಡ್ತೇವಲ್ಲ ಅದಕ್ಕೂ ಅವಮಾನ ಆಗ್ತೈತಿ. ಅದಕ್ಕೆ ದಯವಿಟ್ಟು ನಾವು ನಿಮ್ಗೆ ಕಳಕಳಿ ವಿನಂತಿ ಏನು ಹೇಳ್ಕೊಡ್ತೀನಿ ಅಂತಂದ್ರೆ, ನಮ್ಮ ಊರಿನ ಪರವಾಗಿ ಅವ್ರನ್ನ ದಯವಿಟ್ಟು ಕಂಡು ಹಿಡಿದು ಕಠಿಣವಾದ ಶಿಕ್ಷೆಯನ್ನು ಕೊಡ್ರಿ ಅಂತಂದು ನಮ್ಮ ಗ್ರಾಮದ ಎಲ್ಲ ಗ್ರಾಮಸ್ಥರ ಪರವಾಗಿ ನಾನು ಕೇಳ್ಕೊತಾ ಇದ್ದೇನೆ. ಇಂತಹ ಘಟನೆಗಳು ಮರುಕಳಿಸದಂತೆ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವಲ್ಲಿ ಆರಕ್ಷಕ ಪಡೆ ಹಾಗೂ ಸಾರ್ವಜನಿಕರು ಮುಂದಾಗಬೇಕಾಗಿದೆ. ಮಂಜುನಾಥ ಶಿವಕನವರ್, ಚಿರಾಯು ಕನ್ನಡ ಟಿವಿ, ಕುಂದಗೋಳ.